ಬೇಸಿಗೆಯಲ್ಲಿ ಬಡತನದ ಸೊಸೆ ಲಕ್ಷ್ಮಿಯ ಜುಗಾಡು ತಂಪಾಡ ಮನೆ. ಲಕ್ಷ್ಮಿ ಮನೆಯಲ್ಲಿ ಕುಳಿತು ಹುಲ್ಲಿನಿಂದ ಬಟ್ಟೆ ತಯಾರಿಸುತ್ತಿರುತ್ತಾಳೆ. ಇದನ್ನು ಕಂಡ ಆಕೆಯ ತಮ್ಮಂದಿರಾದ ರಾಜೇಶ್, ಅತ್ತಿಗೆ ಸಮಯ ವ್ಯರ್ಥ ಮಾಡುತ್ತಿದ್ದೀರಿ ಎಂದು ಗೇಲಿ ಮಾಡುತ್ತಾನೆ. ಸುಮ್ಮನಿರು, ಇದರಿಂದ ಬೇಸಿಗೆಯಲ್ಲಿ ಲಾಭವಾಗುತ್ತದೆ ಎಂದು ರೇಖಾ ಹೇಳುತ್ತಾಳೆ. ರೇಖಾಳ ಮಾತು ರಾಜೇಶ್ಗೆ ಅರ್ಥವಾಗದೆ ತಲೆಗೀರುತ್ತಾನೆ. ಹುಲ್ಲಿನ ಬಟ್ಟೆಯಿಂದ ಯಾವ ಲಾಭ, ಕಥೆ ಮೂಲಕ ತಿಳಿಯೋಣ. ಅಮ್ಮ, ಆರತಿಯನ್ನು ನಿಲ್ಲಿಸಿ, ರೇಖಾ ಶಾಖದಿಂದ ಕರಗಿ ಹೋಗುತ್ತಾಳೆ ಎಂದು ರಾಜೇಶ್ ಹೇಳುತ್ತಾನೆ. ಹೌದು, ಒಳಗೆ ಬಿಡಿ, ಸೀರೆ ಭಾರವಾಗಿದೆ ಎಂದು ರೇಖಾ ಹೇಳುತ್ತಾಳೆ. ಒಳಗೆ ಬಾ ಎಂದು ಶಾಂತಮ್ಮ ಕರೆಯುತ್ತಾಳೆ. ರೇಖಾ ಅಕ್ಕಿಯ ಕೊಡವನ್ನು ಒಡ್ಡಿ ಗೃಹಪ್ರವೇಶ ಮಾಡುತ್ತಾಳೆ. ಒಂದು ವಾರದಲ್ಲಿ ಮನೆಯಲ್ಲಿ ಒಂದೇ ಫ್ಯಾನ್ ಇರುವುದು ರೇಖಾಗೆ ಗೊತ್ತಾಗುತ್ತದೆ. ಶಾಖದಿಂದ ಮನೆಯವರು ರಾತ್ರಿ ನಿದ್ರೆ ಮಾಡಲಾರರು. ಅಕ್ಕ, ಈ ಶಾಖದಲ್ಲಿ ಹೇಗೆ ದಿನ ಕಳೆಯುತ್ತೀರಿ? ರೇಖಾ ಲಕ್ಷ್ಮಿಯನ್ನು ಕೇಳುತ್ತಾಳೆ. ಬಡತನದಿಂದ ಕೂಲರ್ ಖರೀದಿಸಲಾಗದು ಎಂದು ಲಕ್ಷ್ಮಿ ಹೇಳುತ್ತಾಳೆ. ಅಮ್ಮ, ತುರುಕೆಯಾಗುತ್ತಿದೆ ಎಂದು ಮಕ್ಕಳಾದ ಸುನಿಲ್, ಮೀನಾ ಕೂಗುತ್ತಾರೆ. ಅಮ್ಮ, ತುರಿಕೆ ಆಗ್ತಿದೆ. ಶಾಖದಿಂದ ಮಕ್ಕಳ ದೇಹದಲ್ಲಿ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತವೆ. ಅಕ್ಕ, ಮಕ್ಕಳ ಚರ್ಮಕ್ಕೆ ತೊಂದರೆಯಾಗಬಹುದು ಎಂದು ರೇಖಾ ಎಚ್ಚರಿಸುತ್ತಾಳೆ. ಗುಳ್ಳೆಗಳು ತಾವಾಗಿಯೇ ಗುಣವಾಗುತ್ತವೆ. ರಾಜೇಶ್ನ ಮದುವೆಗೆ ಖರ್ಚಾದ ಕಾರಣ ಕೂಲರ್ ಖರೀದಿಸಲಾಗಿಲ್ಲ. ರೇಖಾ ಸುಮ್ಮನಾಗುತ್ತಾಳೆ. ರಾತ್ರಿ ಬೆವರಿನಿಂದ ಒದ್ದೆಯಾಗಿ ಲಕ್ಷ್ಮಿ ರೇಖಾ ಆಹಾರ ತಯಾರಿಸುತ್ತಾರೆ. ಗಂಡಂದಿರಾದ ಶಿವಕುಮಾರ್, ರಾಜೇಶ್ ಎಂದು ಮನೆ ಒಲೆಯಂತಿದೆ ಎಂದು ಗೊಣಗುತ್ತಾರೆ. ಆಹಾರವನ್ನು ಬೇಗ ತಯಾರಿಸಿ ಎಂದು ಶಾಂತಮ್ಮ ಕಿಡಿಕಾರುತ್ತಾಳೆ. ಶಾಖದಲ್ಲೂ ಅವರು ಆಹಾರ ತಯಾರಿಸುತ್ತಿದ್ದಾರೆ ಎಂದು ರೇಖಾ ಸಮರ್ಥಿಸುತ್ತಾಳೆ. ನೀನು ವಕೀಲನಾಗುತ್ತಿಲ್ಲ ಎಂದು ಶಾಂತಮ್ಮ ಕಿಡಿಕಾರುತ್ತಾಳೆ. ಲಕ್ಷ್ಮಿ ಮಧ್ಯಸ್ಥಿಕೆ ವಹಿಸಿ ಶಾಂತವಾಗಿರಿ ಎಂದು ಹೇಳುತ್ತಾಳೆ. ಆಹಾರವನ್ನು ಎಲ್ಲರಿಗೂ ಬಡಿಸಲಾಗುತ್ತದೆ. ಮರುದಿನ ಲಕ್ಷ್ಮಿ, ರೇಖಾ ಬಾವಿಗೆ ನೀರು ತರಲು ಹೋಗುತ್ತಾರೆ. ಬಿಸಿಲಿನಿಂದ ಬೆವರಿನಿಂದ ಒದ್ದೆಯಾಗುತ್ತಾರೆ. ಈ ಶಾಖ ಜೀವನವನ್ನು ಕಷ್ಟಕರವಾಗಿಸಿದೆ ಎಂದು ರೇಖಾ ಗುಣಗುತ್ತಾಳೆ. ಯಾವುದಾದರೂ ಜುಗಾಡು ಯೋಚಿಸಬೇಕು ಎಂದು ರೇಖಾ ಹೇಳುತ್ತಾಳೆ. ಬಡವರಾದ ನಾವು ಏನು ಮಾಡಬಹುದು ಎಂದು ಲಕ್ಷ್ಮಿ ಕೇಳುತ್ತಾಳೆ. ಏನಾಯಿತು ಎಂದು ಲಕ್ಷ್ಮಿ ಮಕ್ಕಳನ್ನು ಕೇಳುತ್ತಾಳೆ. ಸುನಿಲ್, ಮೀನಾ ತುರಿಕೆಯಿಂದ ಗಾಯಗೊಂಡಿದ್ದಾರೆ. ರೇಖಾ ಬೇವಿನ ಎಲೆಗಳನ್ನು ರುಬ್ಬಿ ಲೇಪನವನ್ನು ಮಕ್ಕಳಿಗೆ ಹಚ್ಚುತ್ತಾಳೆ. ನೋವು ಕಡಿಮೆಯಾಯಿತು ಎಂದು ಮಕ್ಕಳು ಹೇಳುತ್ತಾರೆ. ವಾಹ್, ಜುಗಾಡಿನಿಂದ ಸಮಸ್ಯೆ ಪರಿಹಾರವಾಯಿತು ಎಂದು ಲಕ್ಷ್ಮಿ ಶ್ಲಾಘಿಸುತ್ತಾಳೆ. ಆ ರಾತ್ರಿ ಶಿವಕುಮಾರ್, ರಾಜೇಶ್ ದೊಡ್ಡ ಡ್ರಮ್ ತರುತ್ತಾರೆ. ಈ ಕಸವನ್ನು ಎಲ್ಲಿ ಇಡುವಿರಿ ಎಂದು ಶಾಂತಮ್ಮ ಕೂಗುತ್ತಾಳೆ. ಕಾರ್ಖಾನೆಯ ತ್ಯಾಜ್ಯ, ಮಾರಾಟಕ್ಕೆ ಹಣ ಸಿಗಬಹುದು ಎಂದು ರಾಜೇಶ್ ಹೇಳುತ್ತಾನೆ. ಇದರಿಂದ ಶ್ರೀಮಂತನಾಗುವೆಯಾ ಎಂದು ಶಾಂತಮ್ಮ ಗೇಲಿ ಮಾಡುತ್ತಾಳೆ. ರಾಜೇಶ್ ಮುನಿಸಿಕೊಂಡು ಹೊರಟು ಹೋಗುತ್ತಾನೆ. ಈ ಡ್ರಮ್ನಿಂದ ಕೂಲರ್ ತಯಾರಿಸಬಹುದು ಎಂದು ರೇಖಾ ಲಕ್ಷ್ಮಿಗೆ ಹೇಳುತ್ತಾಳೆ. ಅಮ್ಮನ ಮುಂದೆ ಹೇಳಬೇಡ ಎಂದು ಲಕ್ಷ್ಮಿ ಎಚ್ಚರಿಸುತ್ತಾಳೆ. ವಿಜ್ಞಾನ ಓದಿದ್ದೇನೆ, ಮೋಟಾರ್ ಮತ್ತು ಫ್ಯಾನ್ ಸಿಕ್ಕರೆ ಆಗುತ್ತದೆ ಎಂದು ರೇಖಾ ಹೇಳುತ್ತಾಳೆ. ಲಕ್ಷ್ಮಿ ನಿರ್ಲಕ್ಷಿಸಿ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಾಳೆ. ರೇಖಾ ಕಸವನ್ನು ಕಬಾಡಿ ಅಂಗಡಿಗೆ ಕೊಟ್ಟು ಮೋಟಾರ್, ಫ್ಯಾನ್ ತರುತ್ತಾಳೆ. ಡ್ರಮ್ನ ರಂಧ್ರವನ್ನು ದೊಡ್ಡದಾಗಿಸಿ ಮೋಟಾರ್, ಫ್ಯಾನ್ ಜೋಡಿಸುತ್ತಾಳೆ. 2 ದಿನಗಳಲ್ಲಿ ಡ್ರಮ್ ಕೂಲರ್ ತಯಾರಾಗುತ್ತದೆ. ಕೂಲರ್ ಆರಂಭಿಸಿದಾಗ ವಾಹ್, ತಂಪಾದ ಗಾಳಿ ಎಂದು ಎಲ್ಲರೂ ಆಶ್ಚರ್ಯಗೊಳ್ಳುತ್ತಾರೆ. ಕಸದಿಂದ ಕೂಲರ್ ತಯಾರಿಸಿದೆ ಎಂದು ಶಾಂತಮ್ಮ ಶ್ಲಾಘಿಸುತ್ತಾಳೆ. ಕೂಲರ್ ಶಾಖದಿಂದ ರಕ್ಷಣೆ ನೀಡುತ್ತದೆ. ಕೆಲವು ದಿನಗಳ ನಂತರ ಕೂಲರ್ ಮುಂದೆ ಮಲಗಲು ಜಗಳ ಶುರುವಾಗುತ್ತದೆ. ಮಕ್ಕಳು ಇಡೀ ದಿನ ಕೂಲರ್ ಮುಂದೆ ಮಲಗುತ್ತಾರೆ ಎಂದು ಶಾಂತಮ್ಮ ಕೂಗುತ್ತಾಳೆ. ಗುಳ್ಳೆಗಳಿಂದ ರಕ್ಷಣೆಗೆ ಮಲಗುತ್ತೇವೆ ಎಂದು ಮಕ್ಕಳು ಹೇಳುತ್ತಾರೆ. ಕೂಲರ್ ಒಡೆದಿ ಬಿಡುತ್ತೇನೆ ಎಂದು ರೇಖಾ ಎಚ್ಚರಿಸುತ್ತಾಳೆ. ಮಕ್ಕಳು ಒಟ್ಟಿಗೆ ಮಲಗಲು ಒಪ್ಪಿಕೊಳ್ಳುತ್ತಾರೆ. ಶಾಖ ಜಾಸ್ತಿಯಾಗುತ್ತಿದ್ದಂತೆ ಮಡಿಕೆಯ ನೀರು ತಂಪಾಗಿರುವುದಿಲ್ಲ. ಈ ಕುದಿಯುವ ನೀರನ್ನೇಕೆ ಕೊಟ್ಟಿರಿ ಎಂದು ಶಿವಕುಮಾರ್ ಕೂಗುತ್ತಾನೆ. ಶಾಖದಿಂದ ಗರಂ ಆಗಿದೆ ಎಂದು ರೇಖಾ ಹೇಳುತ್ತಾಳೆ. ಸುನೀಲ್ ಕಮಲಾಳಿಂದ ಮಂಜುಗಡ್ಡೆ ತರುತ್ತಾನೆ. ರೇಖಾ ಅದನ್ನು ಮಡಿಕೆಗೆ ಹಾಕುತ್ತಾಳೆ. ದಿನವೂ ಮಕ್ಕಳು ಕಮಲಾಳ ಮನೆಗೆ ಮಂಜುಗಡ್ಡೆಗಾಗಿ ಹೋಗುತ್ತಾರೆ. ಕಮಲಾ ಸುನೀಲ್ನ ಕಿವಿಯನ್ನು ಹಿಡಿದು ನಿನ್ನ ಮೊಮ್ಮಗನನ್ನು ಸಂಭಾಳಿ ಎಂದು ಕೂಗುತ್ತಾಳೆ. ಮಕ್ಕಳಿಗೆ ತಂಪಾದ ನೀರು ಬೇಕು ಎಂದು ಶಾಂತಮ್ಮ ಹೇಳುತ್ತಾಳೆ. ಫ್ರಿಡ್ಜ್ ಖರೀದಿಸಿ ಎಂದು ಕಮಲಾ ಕಿಡಿಕಾರಿಸುತ್ತಾಳೆ. ಲಕ್ಷ್ಮಿ, ಇಂದಿನಿಂದ ನನ್ನ ಮಕ್ಕಳು ನಿನ್ನ ಮನೆಗೆ ಬರುವುದಿಲ್ಲ ಎಂದು ಹೇಳುತ್ತಾಳೆ. ಲಕ್ಷ್ಮಿ ಜುಗಾಡಿನಿಂದ ತಂಪಾದ ನೀರು ಒದಗಿಸಲು ತೀರ್ಮಾನಿಸುತ್ತಾಳೆ. ಮಾರುಕಟ್ಟೆಯಲ್ಲಿ ಜೀರಿಗೆ ನೀರಿನ ಬಂಡಿಯನ್ನು ಗಮನಿಸುತ್ತಾಳೆ. ಗೋಣಿಚೀಲದಿಂದ ನೀರು ತಂಪಾಗಿರುತ್ತದೆ ಎಂದು ಲಕ್ಷ್ಮಿ ಯೋಚಿಸುತ್ತಾಳೆ. ಮನೆಗೆ ಬಂದು ಒದ್ದೆ ಗೋಣಿಚೀಲವನ್ನು ಮಡಿಕೆಗೆ ಹೊದಿಸುತ್ತಾಳೆ. ಮಡಿಕೆಯ ನೀರು ತಂಪಾಗಿರುತ್ತದೆ. ಒಂದು ದಿನ ಆಹಾರ ಕೆಟ್ಟು ಹೋಗಿರುವುದನ್ನು ಶಾಂತಮ್ಮ ಕಾಣುತ್ತಾಳೆ.
ಆಹಾರದಿಂದ ವಾಸನೆ ಬರುತ್ತಿದೆ ಎಂದು ಲಕ್ಷ್ಮಿ ಹೇಳುತ್ತಾಳೆ. ಶಾಖದಿಂದ ಕೆಟ್ಟಿದೆ ಎಂದು ರೇಖಾ ಗಮನಿಸುತ್ತಾಳೆ. ಮುಚ್ಚಿಡುವುದರಿಂದ ಆಹಾರ ಕೆಟ್ಟು ಹೋಗುತ್ತಿದೆ ಎಂದು ರೇಖಾ ಹೇಳುತ್ತಾಳೆ. ಲಕ್ಷ್ಮಿ ಆಹಾರವನ್ನು ಅರ್ಧ ಮುಚ್ಚಿಡುತ್ತಾಳೆ. ತರಕಾರಿಗಳನ್ನು ನೆಲದ ಮೇಲೆ ಹರಡಿಡುತ್ತಾಳೆ. ಏಕೆ ತರಕಾರಿಗಳನ್ನು ಹರಡಿದ್ದೀರಿ ಎಂದು ಶಾಂತಮ್ಮ ಕೇಳುತ್ತಾಳೆ. ಶಾಖದಿಂದ ರಕ್ಷಿಸುತ್ತಿದ್ದೇನೆ ಎಂದು ಲಕ್ಷ್ಮಿ ಉತ್ತರಿಸುತ್ತಾಳೆ. ಈ ಜುಗಾಡಿನಿಂದ ಆಹಾರ, ತರಕಾರಿಗಳು ರಕ್ಷಿತವಾಗುತ್ತವೆ. ಒಂದು ದಿನ ತಂಪಾದ ಗಾಳಿ ಬೀಸುತ್ತದೆ. ಮಳೆಯಾದರೆ ಶಾಖ ಕಡಿಮೆಯಾಗುತ್ತದೆ ಎಂದು ಶಾಂತಮ್ಮ ಹೇಳುತ್ತಾಳೆ. ಸಣ್ಣ ಮಳೆ ಬೀಳುತ್ತದೆ, ಆದರೆ ಬಿಸಿಲು ಮತ್ತೆ ಶಾಖವನ್ನು ಜಾಸ್ತಿ ಮಾಡುತ್ತದೆ. ಶಿವಕುಮಾರ್ಗೆ ಉಸಿರಾಟದ ತೊಂದರೆಯಾಗುತ್ತದೆ. ಆಸ್ಪತ್ರೆಯಲ್ಲಿ ಕೂಲರ್ನಲ್ಲಿ ಇರಿಸಿ ಎಂದು ವೈದ್ಯರು ಸಲಹೆ ನೀಡುತ್ತಾರೆ. ನಾವು ಬಡವರು ಎಂದು ರಾಜೇಶ್ ಹೇಳುತ್ತಾನೆ. ಲಕ್ಷ್ಮಿ, ರೇಖಾ ಗೋಡೆ ಚೀಲಗಳನ್ನು ಒದ್ದೆ ಮಾಡಿ ಛಾವಣಿಯ ಮೇಲೆ ಇಡುತ್ತಾರೆ. ಛಾವಣಿಯ ಹುಲ್ಲು ಒಣಗುವುದಿಲ್ಲ, ಮನೆ ತಂಪಾಗಿರುತ್ತದೆ ಎಂದು ರೇಖಾ ಹೇಳುತ್ತಾಳೆ. ಶಾಖದಿಂದ ತಂದೆಯ ಆರೋಗ್ಯ ಕೆಟ್ಟಿದೆ ಎಂದು ಲಕ್ಷ್ಮಿ ಹೇಳುತ್ತಾಳೆ. ನೀವಿಬ್ಬರು ಶಾಖದಿಂದ ರಕ್ಷಿಸಿದಿರಿ ಎಂದು ಶಾಂತಮ್ಮ ಶ್ಲಾಘಿಸುತ್ತಾಳೆ. ಮಕ್ಕಳು ಜಗಳವಾಡಿ ಬಟ್ಟೆಯನ್ನು ಹರಿದು ಬಿಡುತ್ತಾರೆ. ಬೆವರಿನಿಂದ ಬಟ್ಟೆ ಕೆಟ್ಟಿದೆ ಎಂದು ರೇಖಾ ಹೇಳುತ್ತಾಳೆ. ಹುಲ್ಲಿನ ಬಟ್ಟೆ ತಯಾರಿಸಬಹುದು ಎಂದು ರೇಖಾ ಸಲಹೆ ನೀಡುತ್ತಾಳೆ. ಇಬ್ಬರೂ ಉದ್ಯಾನವನದಿಂದ ಹುಲ್ಲು ತರುತ್ತಾರೆ. ಲಕ್ಷ್ಮಿ ಹುಲ್ಲಿನ ಬಟ್ಟೆ, ಚಪ್ಪಲಿಗಳನ್ನು ತಯಾರಿಸುತ್ತಾಳೆ. ತಂಪಾಗಿದೆ ಎಂದು ಮಕ್ಕಳು ರಾಜೇಶ್ ಶ್ಲಾಘಿಸುತ್ತಾರೆ. ಹೊರಗೆ ಧರಿಸದಿರಿ, ಆಕಳು ಕುರಿಗಳು ಬೀಳುತ್ತವೆ ಎಂದು ಶಾಂತಮ್ಮ ಗೇಲಿ ಮಾಡುತ್ತಾಳೆ. ಲಕ್ಷ್ಮೀ ರೇಖಾಳ ಜುಗಾಡಿನಿಂದ ಕುಟುಂಬವು ಶಾಖದಲ್ಲೂ ತಂಪಾಗಿರುತ್ತದೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಮೇಲೆ ಕ್ಲಿಕ್ ಮಾಡಿ. ಇದೇ ತರ ಮುಂದಿನ ವಿಡಿಯೋಸಲ್ಲಿ ಸಿಗೋಣ.